ನಮ್ಮ ಟೀಮ್ನಲ್ಲಿ ಇದ್ದವರು ಇಬ್ರು ಹಿಂದಿ ಮಾತಾಡ್ತಾ ಇದ್ರು, ಇಬ್ರು ನಾನು ಮತ್ತೆ ಇನ್ನೊಬ್ರು ಇಂಗ್ಲಿಷ್ ಮಾತಾಡ್ತಾ ಇದ್ರು. ಕೊನೆಗೆ ನಾನು ತುಳುವಿನಲ್ಲಿ ಕೇಳಿದೆ, ಎಂಚೈತೆ ಜನಮತ ಬಾಲಬರ್ ಪೂಜಣ್ಣರೇ ನಿಕ್ಲೆ ಬೋಡರು ಧರ್ಮಸ್ಥಳದಲ್ಲಿ ಬಂದು ಹಾಲ್ಟ್ ಮಾಡುವಂತ ಧೈರ್ಯವನ್ನು ತೋರಿಸಲಿಕ್ಕೆ ಯಾರ ಎದೆಯಲ್ಲಿಯೂ ಧೈರ್ಯವನ್ನು ಇಲ್ಲ, ಎಲ್ಲ ಮಂಜುನಾಥ ಸೂರ್ಯ ಮಾಡಿದ್ದಾನೆ. ನಮಗೆಲ್ಲ ಸುದ್ದಿ ಇದೆ, RSSನ ಒಳಗೆ ಒಂದು ವಿಭಾಗ ಇವರಿಗೆ ವಿರೋಧ ಇದೆ. ಯಾರು ಏನು ಅಂತ ಹೆಸರು ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಗೆದ್ದ ಎತ್ತಿನ ಬಾಲ, ಗೆದ್ರೆ ಹೌದು ನಮ್ಮ ಪಾರ್ಟಿ ಮಾಡಿದ್ದು, ನಮ್ಮ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಸೋತ್ರೆ ಸಿದ್ದರಾಮಯ್ಯನಿಗೆ ಬೇಡ ಇತ್ತು. ಒಂದೋ ಈ ಹೋರಾಟದಲ್ಲಿ ನಾನಿನ್ನು ಬದುಕುವುದಿಲ್ಲ, ಸಾಯುವುದು ಖಂಡಿತ ಅಂತ ಹೇಳಿ ಆಗುವಾಗ 2 ಜನರನ್ನು ತೆಗೆದು, ನಾನು ಒಬ್ಬ ಸಾಯುವುದಲ್ಲ, 2 ಜನರನ್ನು ತೆಗೆದು ಸಾಯುವ ಅಂತ ಹೇಳಿ ಹೋರಾಟಕ್ಕೆ ತಯಾರಾಗಿ, ಅಥವಾ ಈ ಹೋರಾಟದಲ್ಲಿ ಖಂಡಿತ ಗೆಲ್ತದೆ ಅಂತಾಗುವಾಗ ಕೈ ಕಾಲು ಸರಿ ಇಲ್ಲದವರು ನಾನು ಸಾಯ್ತೇನೆ ಅಂತ ಬರ್ತಾರೆ. ನಮ್ಮ ಪೊಲೀಸ್ ಇಲಾಖೆಗೆ ಅದನ್ನೆಲ್ಲ ಸರಿಯಾದ ಚಾಕಚಕ್ಯತೆಯಿಂದ ಮಾಡುವ ಎಲ್ಲ ಸಾಮರ್ಥ್ಯವೂ ರಾಜಕಾರಣಿಗಳು ಅದರ ಮಧ್ಯೆ ಮೂಗು ತೂರಿಸದೇ ಇದ್ರೆ, ಯಾಕೆ ಸೌಜನ್ಯನ ತಾಯಿ ದೂರು ಕೊಟ್ಟವರನ್ನು ಕರೆಸಿ ತನಿಖೆ ಮಾಡೋದಿಲ್ಲ? ಯಾಕೆ ಪದ್ಮಲತಾನ ಅಕ್ಕ ದೂರು ಕೊಟ್ಟವರನ್ನು ಕರೆಸಿ ತನಿಖೆ ಮಾಡೋದಿಲ್ಲ? ಯಾಕೆ ನಾರಾಯಣನ ಮಕ್ಕಳು ಕೊಟ್ಟ ದೂರನ್ನು ಅವರಿಗೆ ಸಂಬಂಧಪಟ್ಟವರನ್ನು ಕರೆಸಿ ತನಿಖೆ ಮಾಡೋದಿಲ್ಲ? ಅವರನ್ನೂ ಕರೆಸಿ ಸ್ಟೇಷನ್ಗೆ ತನಿಖೆ ಮಾಡುವಂತ ಧೈರ್ಯವನ್ನು, ಎದೆಗಾರಿಕೆಯನ್ನ ಈ SIT ತೋರಿಸಿದಾಗ ಜನರಿಗೆ ಧೈರ್ಯ ಬರ್ತದೆ. ಪೋಸ್ಕೋ ಕಾಯ್ದೆಗೆ ಜಾಮೀನು ಕೊಡ್ಲಿಕ್ಕಿಲ್ಲ, ಆದ್ರೆ ಇದು ಯಡಿಯೂರಪ್ಪ ಸ್ವಾಮಿ ಎಲ್ಲ ಮಾಡಿದ್ರೆ ಅವರಿಗೆ ಜಾಮೀನು.